ಭಾರತದ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ಇವತ್ತ ಭಾಳ ಕೆಟ್ಟಿತ್ತ. ನಿನ್ನೇನು ಹೇಳಿದ್ನಿ ಇವತ್ತ ಮಾರುಕಟ್ಟೆ ಗ್ಯಾಪ್ ಡೌನ್ ಅನ್ನು ಓಪನ್ ಆಗ್ಬೋದಂತ. ಅದೇ ತರ ಮಾರ್ಕೆಟ್ ಇವತ್ತ ಗ್ಯಾಪ್ ಡೌನ್ ಓಪನ್ ಆಗಿ ನೆಗೆಟಿವ್ ನ ಕ್ಲೋಸಿಂಗ್ ಕೊಟ್ಟೈತಿ. ಅತ್ರಾಗನು ಮೇನ್ HDFC ಬ್ಯಾಂಕ್ ಇವತ್ತ 5% ಗಿಂತ ಹೆಚ್ಚು ಬಿದ್ದೈತಿ. ಅದ ಕಾರಣ ಮಾರ್ಕೆಟ್ ಪರಿಸ್ಥಿತಿ ಯಾಕೆ ಇವತ್ತು ಈ ತರ ಇತ್ತಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತ ಸರ್ಕಾರ LTCG ಟ್ಯಾಕ್ಸ್ ಬಗ್ಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಡಿಮೆ ಮಾಡಬಹುದೇನಂತ ಎಲ್ಲಾರು ಅನುಮಾನ ಹಚ್ಚಿರ. ಅದ್ರ ಬಗ್ಗೆನೂ ಅವ್ರದ ಸ್ಪಷ್ಟ ನಿರ್ಧಾರವನ್ನ ತಿಳಿಸಿದಾರ. ಅದ ಕಾರಣ ಅದ್ರ ಬಗ್ಗೆನೂ ಡೀಟೇಲ್ ದಾಗ ಸರಳವಾಗಿ ತಿಳ್ಕೊಳ್ಳೋಣ. ಮತ್ತ ಅದ್ರ ಮ್ಯಾಗ ನಿಮ್ಮದೇನ್ ವ್ಯೂ ಐತಂತಾನು ಕಮೆಂಟ್ ಸೆಕ್ಷನ್ ನಾಗ ನನಗ ತಿಳಿಸ್ರಿ. ಬರೀ ನಾವು ಫಸ್ಟ್ ಇವತ್ತ ಭಾರತದ ಮಾರುಕಟ್ಟೆದ ಪರ್ಫಾರ್ಮೆನ್ಸ್ ಯಾವ ತರ ಇತ್ತಂತ ನೋಡೋಣ. ನೋಡ್ಬೋದು ಇವತ್ತ ನಿಫ್ಟಿ ಗ್ಯಾಪ್ ಡೌನ್ ಓಪನ್ ಆಗಿ ಸೈಡ್ ವೇನ ಇತ್ತಂತ ನಾವ್ ಅನ್ಬೋದ. ಲಾಸ್ಟ್ ಅವರ್ಸ್ ನಾಗ ಸ್ವಲ್ಪ ರಿಕವರಿ ಬಂತ, ಅದು ಹೆಸರುಗನ ಬಂತಂತ ನಾವ್ ಅನ್ಬೋದ. ಆದ್ರೂ ಸಹ ನೋಡ್ಬೋದು ನಿಫ್ಟಿ 0.39% ಕುಸಿದ 24,238 ಕ್ಲೋಸಿಂಗ್ ಕೊಟ್ಟೈತಿ. ಅದೇ ತರ ಬ್ಯಾಂಕ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡ್ಬೋದು ನೀವು. ಬ್ಯಾಂಕ್ ನಿಫ್ಟಿನೂ ಸಹ 0.98% ಕುಸಿದ 57,945 ಕ್ಲೋಸಿಂಗ್ ಕೊಟ್ಟೈತಿ. ಬ್ಯಾಂಕ್ ನಿಫ್ಟಿ ಪರಿಸ್ಥಿತಿ ಬಹಳ ಕೆಟ್ಟಿತ್ತ. ಯಾಕಂತ ಅದ್ರ ಬಗ್ಗೆನೂ ನಾವು ಮುಂದೆ ತಿಳ್ಕೊಳ್ಳೋಣ. ಸೆನ್ಸೆಕ್ಸ್ ಅನ್ನು ನೋಡಬಹುದು 0.57% ಕುಸಿದ 77,708 ಕ್ಲೋಸಿಂಗ್ ಕೊಟ್ಟೈತಿ. ಮತ್ ನಾವು ಮಿಡ್ ಕ್ಯಾಪ್ ನಾಗ ನೋಡ್ರ ಮಿಡ್ ಕ್ಯಾಪ್ ನಾಗ ಸ್ವಲ್ಪ ಇವತ್ತು ರಿಕವರಿ ಬಂದೈತ್ರಿ. 0.51% ಮಿಡ್ ಕ್ಯಾಪ್ ಇಂಡೆಕ್ಸ್ ಇವತ್ತು ಏರೈತಿ. ಸ್ಮಾಲ್ ಕ್ಯಾಪ್ ಅನ್ನು ಸಹ 0.11% ಏರೈತಿ. ಇಂಥ ಕೆಟ್ಟ ಪರಿಸ್ಥಿತಿದಾಗನು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಏರಿದಾವ, ಇದು ಪಾಸಿಟಿವ್ ಅನ್ಬೋದ. ಅದರಿಂದ ಏನ್ ಕಾರಣ ಅಂತಂದ್ರ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಒಳ್ಳೆ ಪರ್ಫಾರ್ಮ್ ಮಾಡತ್ತವ. ಅವ್ರದ ರಿಸಲ್ಟ್ ಅನ್ನು ಒಳ್ಳೇದ್ ಬರತೈತಿ. ಅವ್ರ ಬಿಸ್ನೆಸ್ ಅನ್ನು ಒಳ್ಳೇದಿದ್ದಾವ. ಅದ ಕಾರಣನು ಈ ತರ ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಅನ್ನ ಹೆಚ್ಚ ಜನರು ಬಾಯಿಂಗ್ ಮಾಡತಾರ ಅಂತ ನಾವ್ ಅನ್ಬೋದ. ಅತ್ರಾಗನು ಮೇನ್ ನಾವ ಏನ್ ಮಣ್ಣಿ ದಿನ ಮ್ಯೂಚುವಲ್ ಫಂಡ್ ಡೇಟಾನು ಸ್ಟಡಿ ಮಾಡಿದ್ದು. ಆ ಮ್ಯೂಚುವಲ್ ಫಂಡ್ ಡೇಟಾದಾಗನು ನಮಗ್ ಗೊತ್ತಾಗಿತ್ತ ಎಲ್ಲಕ್ಕಿಂತ ಹೆಚ್ಚ ಏನ್ ಇಕ್ವಿಟಿ ಫಂಡ್ ನ ಹೂಡಿಕೆ ಮಾಡತ್ತಾರ ಇನ್ವೆಸ್ಟರ್ಸ್, ಅದೆಲ್ಲಕ್ಕಿಂತ ಹೆಚ್ಚ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ನಾಗನ ಹೂಡಿಕೆ ಮಾಡತ್ತಾರಿ. ಅದ ಕಾರಣ ಅವ್ ಹಣನು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ನಾಗ ಬರತ್ತವ. ಆ ಒಂದ್ ಕಾರಣದಿಂದನು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟ್ರಾಂಗ್ ಇದಾವಂತ ನಾವ ಅನ್ಬೋದ. ಅದರದನ ಪರಿಣಾಮ ನಮಗ ಚಾರ್ಟ್ ಮ್ಯಾಗ ಕಾಣತೈತಿ. ಮತ್ ನಾವ ಬ್ಯಾಂಕ್ ನಿಫ್ಟಿ ಅದಕ್ಕೆ ಹೆಚ್ಚು ಕುಸಿದೈತಿ. ಮತ್ ನಿಫ್ಟಿ ಯಾವ ತರ ಇತ್ತು ಓವರ್ ಆಲ್ ಪರ್ಫಾರ್ಮೆನ್ಸ್ ಅಂತ ನಾವ್ ಇನ್ನ ಡೀಟೇಲ್ ದಾಗ ಆಳ್ನಾಗ ಸ್ಟಡಿ ಮಾಡ್ರೆ ನೋಡ್ಬೋದು ನೀವು. ನಿಫ್ಟಿದಾಗಿನ 50 ಕಂಪ್ನಿಗಳು ಇದಾವ. ಅದ್ರಾಗ 14 ಕಂಪ್ನಿಗಳು ಕುಸಿಯತಿದ್ದು, 36 ಕಂಪ್ನಿಗಳು ಏರಾತಿದ್ದು ರೀ. ಟಾಪ್ ಲೂಸರ್ಸ್ ಟಾಪ್ ಗೇನರ್ ನೋಡ್ಬೋದು ನೀವು. ಟಾಪ್ ಗೇನರ್ ಟ್ರೆಂಟ್ ಇತ್ತ, ಪವರ್ ಗ್ರಿಡ್, ನೆಸ್ಲೆ ಇಂಡಿಯಾ, NTPC, ಭಾರತಿ ಏರ್ಟೆಲ್ ಇತ್ತ. ಟಾಪ್ ಲೂಸರ್ ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್. ಎರಡು ದೊಡ್ಡ ಭಾರತದ ಬ್ಯಾಂಕ್ಗಳು ಇವತ್ತು ಫುಲ್ ಕುಸಿಯತಿದ್ದು. ಮಾರುತಿ ಕುಸಿಯತಿತ್ತ, ಮತ್ತು ಕೋಟಕ್ ಬ್ಯಾಂಕ್, ಜಿಯೋ ಫೈನಾನ್ಸ್ ಇವೆಲ್ಲ ಟಾಪ್ ಲೂಸರ್ ಇದ್ದು. ಬ್ಯಾಂಕ್ ನಿಫ್ಟಿದಾಗ ಏನ್ 14 ಕಂಪ್ನಿಗಳು ಇದ್ದಾವ. ಅತ್ರಾಗ 5 ಕಂಪ್ನಿಗಳು ಕುಸಿಯತಿದ್ದು, 9 ಕಂಪ್ನಿಗಳು ಏರಾತಿದ್ದು ರೀ. ಅತ್ರಾಗ ಟಾಪ್ ಗೇನರ್ PNB ಬ್ಯಾಂಕ್ ಐತಿ, ಯೂನಿಯನ್ ಬ್ಯಾಂಕ್ ಐತಿ, ಬ್ಯಾಂಕ್ ಆಫ್ ಬರೋಡಾ ಐತಿ, ಕೆನರಾ ಬ್ಯಾಂಕ್ ಐತಿ, IDFC ಫಸ್ಟ್ ಬ್ಯಾಂಕ್ ಐತಿ. ಮತ್ ನಾವ ಟಾಪ್ ಲೂಸರ್ ನೋಡ್ಬೋದು ನೀವು. ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್, ಯು ಬ್ಯಾಂಕ್, ಎಸ್ ಬ್ಯಾಂಕ್, ಕೋಟಕ್ ಬ್ಯಾಂಕ್. ಇವತ್ತ ICICI ಬ್ಯಾಂಕ್ ನಾವು ಪರ್ಫಾರ್ಮೆನ್ಸ್ ನೋಡ್ಬೋದು ನೀವು. ICICI ಬ್ಯಾಂಕ್ ಇವತ್ತ 1.16% ಇರೈತಿ. ಯಾಕಂದ್ರೆ ಅದ್ರದ ರಿಸಲ್ಟ್ ಬಹಳ ಒಳ್ಳೇದ್ ಬಂದಿತ್ತು. ನಿನ್ನೆ ನಾ ವಿಡಿಯೋ ಮಾಡಿದ್ನಿ. ಆ ವಿಡಿಯೋ ನೋಡಿದವ್ರಗ ಡೀಟೇಲ್ದಾಗ ಗೊತ್ತಾ ಇರ್ಬೋದು ಇವತ್ತು ಮಾರ್ಕೆಟ್ ಯಾಕೆ ಈ ತರ ಆಗೈತಂತ. ಆಲ್ರೆಡಿ ಹೇಳಿನಿ ನಿನ್ನೆ ದಿನ ಏನ್ ಎಕ್ಸ್ಪರ್ಟ್ಗಳ ಎಸ್ಟಿಮೇಟ್ ಅನ್ನ HDFC ಬ್ಯಾಂಕ್ ಬೀಟ್ ಮಾಡಿಲ್ಲ, ಮಿಸ್ ಮಾಡೈತಿ. ಅದ ಕಾರಣ ಇದೊಂದು ನೆಗೆಟಿವ್ ಅಂದಿನಿ. ಅದ ತರ ನೋಡ್ಬೋದು ಸ್ಟಾಕ್ ಕುಸ್ದೈತಿ. ICICI ಬ್ಯಾಂಕ್ ರಿಸಲ್ಟ್ ಒಳ್ಳೇದ್ ಬಂದಿತ್ತು. ಅದ ಕಾರಣ ಇವತ್ತ 1% ಗಿಂತ ಹೆಚ್ಚಿರೈತಿ. ಮತ್ತ ರಿಲಯನ್ಸ್ ಏನ್ ಬಂದಿತ್ತು ಅದು ಒಳ್ಳೇದನೇ ಇತ್ತು. ಅದ ಕಾರಣ ಕುಸದೈತಿ, ಬಟ್ ಅಷ್ಟು ಕುಸದಿಲ್ಲ. ನೋಡ್ಬೋದು ನೀವು 0.40% ಕುಸ್ದೈತಿ. ಒಳ್ಳೇದಂದ್ರ ಬಹಳ ಒಳ್ಳೇದ್ ಬಂದಿರ್ಕ್ಲೈತ, ಬಟ್ ಅನುಮಾನವನ್ನ ಸ್ವಲ್ಪ ಬೀಟ್ ಮಾಡಿತ್ತ ಎಸ್ಟಿಮೇಟ್ ಅನ್ನ ಎಕ್ಸ್ಪರ್ಟ್ಗಳದ. ಅದ ಕಾರಣ ಸ್ಟಾಕ್ ಪರ್ಫಾರ್ಮೆನ್ಸ್ ಈ ತರ ಐತೆ ಅಂತ ನಾವ ಅನ್ಬೋದ. ಮತ್ ನಾವ ಇನ್ನ ಡೀಟೇಲ್ ದಾಗ ಹೋದು ಅಂತಂದ್ರ ಇದ ಗೌರ್ಮೆಂಟ್ ಒಂದ ಡಿಸಿಷನ್ LTCG ಟ್ಯಾಕ್ಸ್ ಬಗ್ಗೆ ಒಂದ ಹೇಳಿಕೆ. ಇವತ್ತ ಫೈನಲಿ ಗೌರ್ಮೆಂಟ್ ಕಡೆಯಿಂದ ಅಫಿಷಿಯಲ್ ಹೇಳಿಕೆ ಬಂತ. ಏನೀಗ ಸಂಸದ್ನಾಗ ಇವತ್ತ ಹೊಸ ಮಾನ್ಸೂನ್ ಸತ್ರ ಸ್ಟಾರ್ಟ್ ಆತ. ಆ ಕಾರಣದಿಂದ ಇದೇನ್ರೆ ಬಿಲ್ ಬರ್ಬೋದ, LTCG ಟ್ಯಾಕ್ಸ್ ಕಟ್ ಮಾಡೋ ಬಿಲ್ ಏನ್ರೆ ಬರ್ಬೋದ ಅಂತ ಎಲ್ಲರಿಗೂ ಅನುಮಾನ ಇತ್ತ. ಎಲ್ಲಾರು ಅನ್ನತಿರ, ಮೀಡಿಯಾ ರಿಪೋರ್ಟ್ ಗಳಿಂದ ಬಹಳ ಸುದ್ದಿಗಳು ಬರಾತಿದ್ವು. ಬಟ್ ಗೌರ್ಮೆಂಟ್ ಕ್ಲಿಯರ್ ಹೇಳಿತ್ತ, ನಾವೇನಿದ್ದ LTCG ಟ್ಯಾಕ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಏನ್ ತಗಂಗಿಲ್ಲ. ಯಾಕಂದ್ರೆ ಇದರಿಂದ ಗೌರ್ಮೆಂಟ್ ಬಹಳ ಲಾಭ ಆಗತೈತಿ. ಅದ ಕಾರಣ ನಾವು ಇದನ್ನ ಯಥಾಸ್ಥಿತಿ ಇಡ್ತೇವೆ ಅಂತ ಹೇಳಿಕೆ ಕೊಟ್ರ. ಇದನ್ನ ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ. ಯಾಕಂತಂದ್ರೆ FIs ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಈ ಒಂದು ಟ್ಯಾಕ್ಸ್ ದಿಂದನ ಭಾರತವನ್ನ ಬಿಟ್ಟು ಹೋಗತ್ತಾರ. ಈ ಟ್ಯಾಕ್ಸ್ US ನಾಗೂ ಇಲ್ಲ, ದೊಡ್ಡ ಯಾವ ದೇಶನಾಗಿಲ್ಲ, ಭಾರತದಾಗನ ಐತಿ. ಅದ ಕಾರಣ ಇದೊಂದು ನೆಗೆಟಿವ್ ಪಾಯಿಂಟ್. ಬಟ್ ಗೌರ್ಮೆಂಟ್ ಇಲ್ಲ ನಮಗ್ ಲಾಭ ಆಗತೈತಿ ಇಡವ್ರನ್ನ ಅಂತ ಇವತ್ತ ಹೇಳಿಕೆ ಕೊಟ್ಟಿತ್ತ. ಅದ ಕಾರಣ ಇದರಿಂದ ಮತ್ತೆ FIs ಹೋಗ್ತಾರೋ ಏನ್ ಮರಳಿ ಬರ್ತಾರೋ ಏನು ಅಂತ ನಾವ್ ನೋಡ್ಬೇಕಾ. ಬಟ್ ಗೌರ್ಮೆಂಟ್ ಈ ಟ್ಯಾಕ್ಸ್ ತೆಗದ್ರನ್ನ ಒಳ್ಳೇದಂತ ನನಗ್ ಪರ್ಸನಲಿನೂ ಅನಿಸ್ತೈತಿ.
ಯಾಕಂತಂದ್ರೆ ಭಾರತದಾಗಿಂದ FIs ಹೋಗೋದ್ರಿಂದ ಡಾಲರ್ ಅನ್ನು ಭಾಳ ಹೊಂಟೈತ್ರಿ ಭಾರತದಾಗಿಂದ. ಅದ ಕಾರಣ ನಮ್ಮ ರುಪೀಸ್ ಪರಿಸ್ಥಿತಿನೂ ನೀವು ನೋಡಿರ್ಬೋದು. ಈಗ 96 ಟಚ್ ಆಗೈತಿ ನೋಡ್ಬೋದು ನೀವು 96.39. ಈ ರುಪೀ ಸ್ಟ್ರಾಂಗ್ ಗೊಳಿಸಾಕ RBI ಅವ್ರ ಕಡೆ ಇರೋ ಡಾಲರ್ ರಿಸರ್ವ್ ಅನ್ನ ಕಡಿಮೆ ಮಾಡತ್ತಾರ. ಆ ಡಾಲರ್ ರಿಸರ್ವ್ ಅನ್ನ ಕಡಿಮೆ ಮಾಡೋಕ್ಕಿಂತ ಇದು LTCG ಟ್ಯಾಕ್ಸ್ನ ಏನ್ರೆ ತೆಗೆದ್ರ ಅಥವಾ ಕಡಿಮೆ ಮಾಡಿರಂತಂದ್ರ FIs ಮತ್ತು ಮರಳಿ ಬರ್ಬೋದ. ಯಾಕಂದ್ರೆ ಇದು ಭಾಳ ದೊಡ್ಡ ದೇಶ ಐತಿ, ಗ್ರೋತ್ನು ಭಾಳ ಒಳ್ಳೇದೈತಿ ದೇಶದ. ಅದ ಕಾರಣ FIs ಮರಳಿ ಏನ್ರೆ ಭಾರತದ ಮಾರುಕಟ್ಟೆನಾಗ ಬಂದ್ರಂತಂದ್ರ ಖಂಡಿತವಾಗಿ ಇದು ರುಪೀ ಸ್ಟ್ರಾಂಗ್ ಮಾಡೋ ಅವಶ್ಯಕತೆನೇ ಇಲ್ಲ, ಆಟೋಮೆಟಿಕ್ ಸ್ಟ್ರಾಂಗ್ ಆಗ್ಬಿಡ್ತೈತಿ. ಅದ ಕಾರಣ ನೋಡೋಣ್ರಿ ಏನಾಗ್ತೈತಂತ. ಬಟ್ ಫೈನಲಿ ಹೇಳಿತ ಈ ಹೇಳಿಕೆ ಕೇಳ್ರ ಈಗೇನು ಗೌರ್ಮೆಂಟ್ ಸದ್ಯರೆ ಪ್ಲಾನ್ ಇಲ್ಲ, ಮುಂದೆ ನೋಡೋಣ್ರಿ ಏನ್ ಮಾಡ್ತೈತಂತ. ಗೌರ್ಮೆಂಟನ್ನು ಏನೋ ಯೋಚನೆ ಮಾಡ್ರನು ಒಳ್ಳೇದನ್ನ ಮಾಡ್ತೈತಿ. ಯಾಕಂದ್ರೆ ಅಲ್ಲಿಯೂ ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಗಳು ಇರ್ತಾರ, ದೊಡ್ಡ ದೊಡ್ಡ ಆರ್ಥಿಕ ತಜ್ಞರು ಇರ್ತಾರ. ಅವ್ರದ್ದು ಡಿಸಿಷನ್ಗಳು ಒಳ್ಳೇದನ್ನ ನಾವು ಹೇಳ್ರೆ ಏನು ಉಪಯೋಗ ಆಗಂಗಿಲ್ಲ. ಬಟ್ ನಾವು ರುಪೀಸ್ ನೋಡ್ಬೋದು ನೀವು $1 = 96.39 ರೂಪೀಸ್ ಆಗೈತಿ. ಇದು ಒಂದು ತೆಲಿನೂ ಆಗೈತಿ ಭಾರತದ ಸ್ಟಾಕ್ ಮಾರ್ಕೆಟ್ಗೆ ಆರ್ಥಿಕತೆಗೆ. ಅದರಿಂದ ಮೇನ್ ಕಾರಣ ಏನಂತಂದ್ರೆ ಕ್ರೂಡ್ ಆಯಿಲ್ ಬೆಲೆ ನೋಡ್ಬೋದು ನೀವು $90 ಟಚ್ ಆಗಿತ್ತ, ಮತ್ತೆ ಕೆಳಗೆ ಬಂದೈತಿ. ಅದ್ರನ್ನ ನೋಡ್ಬೋದು. WTI ಕ್ರೂಡ್ ಆಯಿಲ್ $82 ಪ್ರತಿ ಬ್ಯಾರಲ್ ನಡೆದೈತಿ. ಬ್ರೆಂಟ್ ಕ್ರೂಡ್ ಆಯಿಲ್ $88.49 ಪ್ರತಿ ಬ್ಯಾರಲ್ ನಡೆದೈತಿ. ಕ್ರೂಡ್ ಆಯಿಲನ್ನು ತುಟ್ಟಿ FIs ಅನ್ನು ಮಾರ್ಕೊಂಡು ಹೋಗತ್ತಾರ. ಇವೆರಡು ಒಮ್ಮೆ ಒಂದೇ ಸಲ ಆಗೋದ್ರಿಂದನೂ ರುಪೀಸ್ ಮ್ಯಾಗ ಭಾಳ ಪ್ರೆಷರ್ ಬಿಲ್ಡ್ ಆಗತೈತಿ. ಅದ ಕಾರಣನೂ ರುಪೀಸ್ ಡಾಲರ್ ವಿರುದ್ಧ ಈ ಥರ ವೀಕ್ ಆಗತೈತೆ ಅಂತ ನಾವು ಅನ್ಬೋದು. ಅದ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್. ಓವರ್ ಆಲ್ ನೋಡ್ರೆ ಭಾರತದ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ಇವತ್ತು ಈ ಥರ ಇತ್ತಂತ ನಾವು ಅನ್ಬೋದು. ಕಂಪ್ನಿಗಳ ರಿಸಲ್ಟ್ ಬರತೈತಿ, ಅದ್ರ ಮ್ಯಾಗ ನಡಿಬೇಕಾ. ಯುದ್ಧ ನಡೆದೈತಿ, ಆ ಯುದ್ಧದಿಂದ ಕ್ರೂಡ್ ಆಯಿಲ್ ಮ್ಯಾಗನು ಇಂಪ್ಯಾಕ್ಟ್ ಆಗತೈತಿ. ಬಟ್ ನಾವೊಬ್ರು ಹೂಡಿಕೆದಾರರಾಗಿ ಏನೂ ಮಾಡಕ್ ಬರಂಗಿಲ್ಲ. ಇಂಥ ಸಮಯವನ್ನು ನಾವು ಒಂದು ಒಳ್ಳೆ ಬಾಯಿಂಗ್ ಅಪರ್ಚುನಿಟಿ ಆಗಿನ ನಾವು ತೊಗೋಬೋದಾ. ಮತ್ತು ನಿಮ್ಮ SIPಗಳ ಇದ್ರೆ ಇಂಥ ಸಮಯದಾಗ ಕಂಟಿನ್ಯೂ ಮಾಡಿಡೋದನ್ನು ಬೆಸ್ಟ್. ಯಾಕಂತಂದ್ರೆ ಕೆಟ್ಟ ಸಮಯದಾಗನ ನಿಮ್ಮ SIP ಏನ್ರಿ ಕಂಟಿನ್ಯೂ ಇದ್ದು ಅಂತಂದ್ರೆ ರುಪಿ ಕಾಸ್ಟ್ ಎವರೇಜಿಂಗ್ ಏನಂತೇವೆ ನಾವು, ಏನು ಎವರೇಜ್ ಇರ್ತೈತೆ ಅದು ಭಾಳ ಒಳ್ಳೆ ಸಿಗ್ತೈತಿ. ಮುಂದೆ ಫ್ಯೂಚರ್ನಾಗ ಎಲ್ಲ ಸರಿ ಆಗೋಣ. ಅವಾಗ ಈಗೇನು ಕೆಟ್ಟ ಪರಿಸ್ಥಿತಿ ಐತಿ ಅದೆಲ್ಲ ಬಡ್ಡಿ ಸಕಂಟ್ ಅವಾಗ ಹೊಂಡ್ತೈತ್ರಿ. ಅದ ಕಾರಣ ಆ ತಾಳ್ಮೆನೂ ಮಾರುಕಟ್ಟೆನಾಗ ಒಬ್ಬರ ಹೂಡಿಕೆದಾರರಾಗಿ ನಮಗೆ ಇರ್ಬೇಕಾ. ಓವರ್ ಆಲ್ ಇದೇ ಇತ್ತ. ನಿಮಗೇನು ಅನ್ನಿಸ್ತೈತೆ ಗೌರ್ಮೆಂಟಿದ ಈ ನಿರ್ಧಾರ ಬಗ್ಗೆ ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಿಮ್ಮ ಪೋರ್ಟ್ಫೋಲಿಯೋ ಪರಿಸ್ಥಿತಿ ಇವತ್ತು ಯಾವ ಥರ ಇತ್ತಂತನೂ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ಹಿಂದಿನ ವಿಡಿಯೋಗಳನ್ನು ನೀವು ಹೋಗಿ ನೋಡ್ಬೋದಾ. ಇದೇ ಇತ್ತು ಇವತ್ತಿನ ವಿಡಿಯೋ. ಧನ್ಯವಾದಗಳು.